ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಅಪಘಾತದ ದೃಶ್ಯ ನೋಡಿದ್ರೆ ಎದೆ ಜಲ್ಲೆನತ್ತೆ. ಬೈಕ್ ಓಡಿಸೋ ಮುನ್ನ ಈ ದೃಶ್ಯವನ್ನ ನೋಡಲೇಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರುವಂಥದ್ದು. ಈ ಒಂದು ಆಕ್ಸಿಡೆಂಟ್ ನ ದೃಶ್ಯವನ್ನ ನೋಡ್ತಾ ಇದ್ರೆ ಎದೆ ಜಲ್ಲೆನಿಸುತ್ತೆ. ಬೈಕ್ ಓಡಿಸೋ ಮುನ್ನ ಈ ದೃಶ್ಯಗಳನ್ನ ನೋಡಲೇಬೇಕು. ವಿಜಯನಗರದಲ್ಲಿ 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಓರ್ವ ಸವಾರ ಸಾವನ್ನಪ್ಪಿದ್ದಾನೆ, ಮತ್ತೋರ್ವನಿಗೆ ಗಂಭೀರವಾದ ಗಾಯಗಳಾಗಿದೆ. ಆ ಒಂದು ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಮೈ ನಡುಕ್ ಹೋಗುತ್ತೆ. 2 ಬೈಕ್ಗಳ ನಡುವೆ ಈ ಒಂದು ಡಿಕ್ಕಿ ಸಂಭವಿಸಿರುವಂತದ್ದು. ಬೆಂಗಳೂರಿನ ವಿಜಯನಗರದಲ್ಲಿ 2 ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ. ಪರಿಣಾಮ ಓರ್ವ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ವಿಜಯನಗರದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಹೆಲ್ಮೆಟ್ ಧರಿಸದೆ ಬಂದ ತಪ್ಪಿಗೆ ಸ್ಕೂಟರ್ ಸವಾರ ಸಾವನ್ನಪ್ಪಿದ್ದಾನೆ. ಕಾವೇರಿಪುರ ವಾರ್ಡ್ನ ನಿವಾಸಿ ಮಿಥುನ್ ಮೃತ ಯುವಕ. ಸ್ಕೂಟರ್ನಲ್ಲಿದ್ದ ಅಪ್ರಾಪ್ತ ಬಾಲಕನಿಗೆ ಗಾಯವಾಗಿದೆ. ಮತ್ತೊಂದು ಬೈಕ್ ಸವಾರ ಕಿರಣ್ಗೂ ಗಾಯಗಳಾಗಿದೆ. ವಿಜಯನಗರದ ಪ್ರಶಾಂತ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದು, ಈ 2 ವೀಲರ್ ಸವಾರರು ಅತಿ ಹೆಚ್ಚು ಈ ರೀತಿಯಾದಂತಹ ಆಕ್ಸಿಡೆಂಟ್ ಆಗಿ ಸಾವನ್ನಪ್ತಾ ಇರುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಪ್ರತಿನಿತ್ಯ ಕೂಡ ಇದೇ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಆಗುವಂಥದ್ದು, ಹಾಗೆ ಬೈಕ್ ಸವಾರರು ಮೃತಪಡುವಂಥದ್ದು, ಆ ರೀತಿಯಾದಂತಹ ವಿಚಾರಗಳು ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ. ಅದಕ್ಕೆ ಪೂರಕವಾದಂತಹ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇರುತ್ತೆ. ಅದೇ ರೀತಿ ವಿಜಯನಗರದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು ನೋಡಬಹುದು ನಾವು. 2 ಕಡೆಯಿಂದ, ಅಂದ್ರೆ ಈ ಕಡೆಯಿಂದ ಬರ್ತಾ ಇರುವಂತಹ ಸ್ಕೂಟರ್ ಸವಾರ ಹಾಗೆ ಆ ಕಡೆಯಿಂದ ಬರ್ತಾ ಇದ್ದಂತಹ ಬೈಕ್ ಸವಾರ ಇಬ್ರು ಕೂಡ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ಸೊ ಕಂಟ್ರೋಲ್ ತಪ್ಪಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಇನ್ನು ಈ ಸ್ಕೂಟರ್ನಲ್ಲಿದ್ದಂತಹ ಯುವಕ, ಈ ಮಿಥುನ್ ಅನ್ನುವಂತಹ ಯುವಕ ಏನಿದಾನೆ, ಈತ ಹೆಲ್ಮೆಟ್ ಕೂಡ ಧರಿಸಿರ್ಲಿಲ್ಲ. ಪರಿಣಾಮ ಆತ ಮೃತಪಟ್ಟಿದ್ದಾನೆ. ಈತನ ಜೊತೆಗೆ ಓರ್ವ ಅಪ್ರಾಪ್ತ ಬಾಲಕ ಕೂಡ ಹಿಂದೆ ಕೂತಿದ್ದ. ಆತನಿಗೂ ಕೂಡ ಗಂಭೀರ ಗಾಯಗಳಾಗಿರುವಂಥದ್ದು. ಇನ್ನು ಬೈಕ್ ಸವಾರನಿಗೂ ಕೂಡ ಗಾಯ ಆಗಿರುವಂಥದ್ದು. ಅಂದ್ರೆ ಗುದ್ದೋದಕ್ಕೆ ಮುಂಚೆನೆ, ಅಂದ್ರೆ ಆ ಸ್ಕೂಟಿಯಲ್ಲಿ ಏನ್ ಬರ್ತಾ ಇದ್ದ ಆ ಯುವಕನಿಗೆ ಒಂದ್ ರೀತಿ ಬ್ಯಾಲೆನ್ಸ್ ತಪ್ಪಂತೆ ಕಾಣಿಸುತ್ತೆ. ಆತ ಬರ್ತಾನೆ ಒಂದ್ ರೀತಿ ಕ್ರಾಸ್ ಆಗಿ ಸ್ಕಿಡ್ ಆಗಿ ಬೀಳೋ ತರ ಇದೆ. ಆ ಕ್ಷಣಕ್ಕೆ ಆ ಕಡೆಯಿಂದ ಬರ್ತಾ ಇದ್ದಂಥ ಬೈಕ್ ಸವಾರ ಕೂಡ ಆತನಿಗೂ ಕಂಟ್ರೋಲ್ ಸಿಕ್ಕಿಲ್ಲ. 2 ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ಪರಿಣಾಮ ಆ ಯುವಕ ಮೃತಪಟ್ಟಿದ್ದಾನೆ. ಮಿಥುನ್ ಅನ್ನುವಂತಹ ಯುವಕ ಮೃತಪಟ್ಟಿದ್ರೆ ಆತನ ಜೊತೆ ಓರ್ವ ಅಪ್ರಾಪ್ತ ಬಾಲಕ ಕೂಡ ಇದ್ದ. ಆತನಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿರುವಂಥದ್ದು. ಎಷ್ಟೇ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಿದ್ರು ಕೂಡ ಎಷ್ಟೊಂದು ಜನ ಅದನ್ನ ನೆಗ್ಲಿಜೆನ್ಸ್ ಮಾಡ್ತಾರೆ. ಸೊ ನೆಗ್ಲಿಜೆನ್ಸ್ ಮಾಡೋದ್ರ ಪರಿಣಾಮ ಏನಾಗುತ್ತೆ ನೋಡಿ, ಜೀವಕ್ಕೆ ಅಪಾಯ ತಂದ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸ್ಕೂಟರ್ನಲ್ಲಿ ಬರ್ತಾ ಇದ್ದಂಥ ಯುವಕ ಹೆಲ್ಮೆಟ್ ಕೂಡ ಹಾಕಿರ್ಲಿಲ್ಲ. ಮತ್ತೊಂದು ಕಡೆ ಬೈಕ್ ಸವಾರ ಹೆಲ್ಮೆಟ್ ಹಾಕಿದ್ರು ಕೂಡ ಹೆಲ್ಮೆಟೇ ಹಾರ್ಕೊಂಡು ಹೋಗಿದೆ. ಆ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಹೆಲ್ಮೆಟ್ ಹಾಕೊಂಡೇ ಬೈಕ್ನಲ್ಲಿ ಬರುವಂಥ ಯುವಕ ಬರ್ತಿರ್ತಾನೆ, ಬಟ್ ಆ ಗುದ್ದಿದ ರಭಸಕ್ಕೆ ಆ ಹೆಲ್ಮೆಟೇ ಹಾರ್ ಹೋಗಿದೆ. ಮತ್ತೊಂದು ಕಡೆ ಸ್ಕೂಟರ್ನಲ್ಲಿದ್ದಂಥ ಯುವಕ ಮಿಥುನ್ ಮೃತಪಟ್ಟಿದ್ದಾನೆ. ಆತನ ಜೊತೆಗೆ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಇದ್ದ. ಆತನಿಗೂ ಕೂಡ ಗಾಯಗಳಾಗಿರುವಂಥದ್ದು. ಬೈಕ್ ಸವಾರನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆದರೆ ಒಂದು ಚಿಕ್ಕ ನೆಗ್ಲಿಜೆನ್ಸಿ ಯಾವ ರೀತಿಯಾಗಿ ನಮ್ಮ ಪ್ರಾಣಕ್ಕೆ ಕುತ್ತು ತರುತ್ತೆ ಅನ್ನೋದಕ್ಕೆ ಈ ಸಿಸಿಟಿವಿ ದೃಶ್ಯಾವಳಿಗಳೇ ಸಾಕ್ಷಿ. ಮತ್ತೊಂದು ಕಡೆ ದುರಾದೃಷ್ಟ ಅಂತಂದ್ರೆ ಯಾರು ತಪ್ಪಂತ ಗೊತ್ತಿಲ್ಲ, ಪ್ರತಿನಿತ್ಯ ಈ ರೀತಿ ಆಕ್ಸಿಡೆಂಟ್ ಆಗುವಂಥದ್ದು, ಆಕ್ಸಿಡೆಂಟ್ನಲ್ಲಿ ಜನ ಪ್ರಾಣ ಕಳ್ಕೊಳ್ತಾ ಇರುವಂಥದ್ದು, ಈ ರೀತಿಯಾದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸರುಗಳು ಎಲ್ಲ ಕಡೆ ಇರ್ತಾರೆ. ಯಾರು ಹೆಲ್ಮೆಟ್ ಹಾಕಿರಲ್ಲ ಅಂಥವ್ರಿಗೆ ಖಂಡಿತ ದಂಡ ವಿಧಿಸ್ತಾ ಇರ್ತಾರೆ. ಇನ್ನು ISI ಮಾರ್ಕ್ನ ಹೆಲ್ಮೆಟನ್ನೇ ಹಾಕಬೇಕು ಅಂತ ಕೂಡ ರೂಲ್ಸ್ ಇದೆ. ಆದರೂ ಕೂಡ ಎಷ್ಟೋ ಜನ ಹೆಲ್ಮೆಟ್ ಧರಿಸದೆ ಈ ರೀತಿಯಾಗಿ ತಮ್ಮ ಪ್ರಾಣಕ್ಕೆ ಕುತ್ತು ತಂದ್ಕೊಳ್ತಾರೆ. ಒಂದು ವೇಳೆ ಆತ ಹೆಲ್ಮೆಟ್ ಹಾಕಿದಿದ್ರೆ ಆತ ತಲೆಗೆ ಗಂಭೀರವಾದಂತಹ ಗಾಯಗಳಾಗ್ತಾ ಇರಲಿಲ್ಲ, ಆತ ಬದುಕುಳ್ತಾ ಇದ್ನೋ ಏನೋ. ಬಟ್ ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಭಯ ಆಗುತ್ತೆ. ಎಷ್ಟು ವಾಹನ ಸವಾರರು ಜಾಗರೂಕರಾಗಿ ಬೈಕ್ ರೈಡ್ ಮಾಡಬೇಕು, ಗಾಡಿ ಓಡಿಸ್ಬೇಕು ಅನ್ನೋದಕ್ಕೆ ಈ ಒಂದು ದೃಶ್ಯಗಳೇ ಸಾಕ್ಷಿ. ಸ್ವಲ್ಪ ಯಾಮಾರಿದ್ರು ಅಥವಾ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ರು, ಕಂಟ್ರೋಲ್ ಸಿಗದ ಕಾರಣ ಬಿದ್ದು ತಮ್ಮ ಜೀವಕ್ಕೆ ಅಪಾಯ ತಂದ್ಕೊಳ್ಳುವಂತಹ ಘಟನೆಗಳು ಪ್ರತಿನಿತ್ಯ ವರದಿ ಆಗ್ತಾ ಇದೆ. ಅದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ವಿಜಯನಗರದಲ್ಲಿ ಆಗಿರೋದು.